ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET 2025 ಈ ವರ್ಷದ ಕಾಲೇಜ್ ಕಟ್ ಆಫ್ ಯಾವಾಗ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ಈ ಕಾಲೇಜ್ ಕಟ್ ಆಫ್ ಯಾವ ರೀತಿ ವರ್ಕ್ ಆಗುತ್ತೆ, ನಿಮ್ಗೆ ಯಾವಾಗ ಸಿಗುತ್ತೆ, ಈಗ ನೀವು ಯಾವ್ದನ್ನ ನೀವು ರೆಫರ್ ಮಾಡಬೇಕೇನೋ ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೀನಿ. ಜೊತೆಗೆ ಸುಮಾರು ಸ್ಟೂಡೆಂಟ್ಸ್ ಕಮೆಂಟ್ಸ್ ಅನ್ನ ಮಾಡಿದಾರೆ ಬೆಳಗ್ಗೆ, ನಂದು ಆಪ್ಷನ್ ಎಂಟ್ರಿ ಇನ್ನೂ ಸಹ ಎರರ್ ಬರ್ತಿದೆ ಅಂತ ಹೇಳ್ಬಿಟ್ಟು, ಪೇಮೆಂಟ್ ಆಗಿದ್ರು ಪೇಮೆಂಟ್ ಕೇಳ್ತಿದೆ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ಕಮೆಂಟ್ಸ್ ಅನ್ನ ಮಾಡ್ತಿರುವಂತದ್ದು. ಈ ಎರಡರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಒಂದಿಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಕೆಳಗಡೆ ಲೈಕ್ ಬಟನ್ ಕಾಣಿಸಿರುತ್ತೆ, ಲೈಕ್ ಅನ್ನ ಮಾಡ್ಕೊಳ್ಳಿ ಅಂಡ್ ಹಾಗೇನು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅಂತ ಅಂದ್ರೆ ಮುಂದೆ ಬರುವಂತಹ ಎಲ್ಲಾ ರೀತಿಯ ಇಂಪಾರ್ಟೆಂಟ್ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಪಡ್ಕೋತೀರಾ. ಮೊದಲಿಗೆ ನೋಡಿ, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋದ್ರೆ ಇಲ್ಲಿ ಕೆಲವೊಂದು ಸ್ಟೂಡೆಂಟ್ಸ್ ಹೇಳ್ತಿದ್ದಾರೆ ನಂದು ಇನ್ವ್ಯಾಲಿಡ್ ಡೀಟೇಲ್ಸ್ ಅಂತ ಬರ್ತಿದೆ. ಇನ್ ಕೆಲವೊಬ್ರು ಹೇಳ್ತಿದ್ದಾರೆ ನಂದು ಎರರ್ ಅಂತ ಬರ್ತಿದೆ, ಯಾಕೆ ಏನು ಅಂತ ಹೇಳ್ಬಿಟ್ಟು. ನೋಡಿ, ನಿಮ್ಗೆ ಅಪ್ಡೇಟೆಡ್ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ ಕೊಟ್ಟಿರುವಂತದ್ದು. ನೀವು ಅಪ್ಡೇಟೆಡ್ ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರು ಸಹ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು 14-0 UGCET 2025 ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂತ ಹೇಳ್ಬಿಟ್ಟು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರು ಸಹ ನಮ್ದು ಇನ್ವ್ಯಾಲಿಡ್ ಡೀಟೇಲ್ಸ್ ಅಂತ ಬರ್ತಿದೆ, ಮತ್ತೆ ಏನೋ ಎರರ್ ಏನೋ ಅಕ್ಕರ್ಡ್ ಅಂತ ಬರ್ತಿದೆ. ಈ ರೀತಿ ಬರ್ತಿದೆ, ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ತುಂಬಾ ಪ್ಯಾನಿಕ್ ಆದ್ರೆ ಹಾಕ್ತಿದ್ದೀರಾ. ನಿನ್ನೆ ಇದು ಅಪ್ಡೇಟೆಡ್ ಲಿಂಕ್ ಅನ್ನ ಕೊಟ್ಟಿರುವಂತದ್ದು. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಆಪ್ಷನ್ ಎಂಟ್ರಿ ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗೆ ಎರರ್ ಅಂತ ಬರ್ತಿದೆ. ನೋ ಪ್ರಾಬ್ಲಮ್, ಯಾರು ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಮತ್ತೆ ರೀಟ್ರೈ ಅನ್ನ ಮಾಡಿ, ಇವತ್ತು ಸಂಜೆ ಇಲ್ಲ ಅಂತಂದ್ರೆ ನಾಳೆ ರೀಟ್ರೈ ಅನ್ನ ಮಾಡಿ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗೆ ಪೇಮೆಂಟ್ ಕಂಪ್ಲೀಟ್ ಆದ್ರೂ ಸಹ ಅವರ ಒಂದು ಪೇಮೆಂಟ್ ಡೀಟೇಲ್ಸ್ ತಗೋತಿಲ್ಲ, ಅವ್ರಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗ್ತಿಲ್ಲ. ಇದ್ರ ಬಗ್ಗೆ ಆದಷ್ಟು ಬೇಗ KA ಕಡೆಯಿಂದಾನೆ ಅಪ್ಡೇಟ್ ಆದ್ರೆ ಬರುತ್ತೆ. ಸ್ಟೂಡೆಂಟ್ಸ್ ಏನ್ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು, ಸೊ ನೀವು ಸ್ವಲ್ಪ ವೇಟ್ ಮಾಡ್ಬೇಕಾಗುತ್ತೆ. ನೀವು ಮತ್ತೆ ಏನ್ ಫೀಸ್ ಪೇ ಮಾಡೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ನೀವು ಫೀಸ್ ಅನ್ನ ಪೇ ಮಾಡಿದ್ರೆ. ಇದ್ರ ಬಗ್ಗೆ ಅತಿ ಶೀಘ್ರದಲ್ಲೇ KA ಕಡೆಯಿಂದ ಅಪ್ಡೇಟ್ ಆದ್ರೆ ಬರುತ್ತೆ. ಇನ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗೆ ಫೀಸೇ ಪೇ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಇದಾರೆ. ಇನ್ ಕೆಲವೊಬ್ರು ಫೀಸ್ ಪೇ ಮಾಡಿದೀವಿ ಬಟ್ ಆದ್ರೂ ಮತ್ತೆ ತೋರಿಸಿದೆ ಅಂತಿದ್ದಾರೆ. ಇದರ ರಿಲೇಟೆಡ್ KA ಕಡೆಯಿಂದ ಆದಷ್ಟು ಬೇಗ ಅಪ್ಡೇಟ್ ಆದ್ರೆ ಬರುತ್ತೆ. ಸೊ ಸ್ವಲ್ಪ ಸ್ಟೂಡೆಂಟ್ಸ್ ನೀವು ವೇಟ್ ಮಾಡಬೇಕು. ಜೊತೆಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗ್ತಿಲ್ಲ, ಎರರ್ ಬರ್ತಿದೆ, ಇನ್ವ್ಯಾಲಿಡ್ ಡೀಟೇಲ್ಸ್ ಮತ್ತೊಂದು ಏನೇನೋ ಎರರ್ಸ್ ಬರ್ತಿದೆ ಅನ್ನೋ ಹಾಗಿದ್ರೆ ನೀವೇನ್ ಮಾಡ್ತೀರಾ ಅಂತಂದ್ರೆ ಸ್ವಲ್ಪ ವೇಟ್ ಮಾಡಿ. ನೆನ್ನೆ ಅಪ್ಡೇಟೆಡ್ ಲಿಂಕ್ ಕೊಟ್ಟಿರುವಂತದ್ದು. ಇದ್ರ ಮೇಲೆ KA ಅವರು ಸಹ ವರ್ಕ್ ಮಾಡ್ತಿರ್ತಾರೆ, ಸ್ಟೂಡೆಂಟ್ಸ್ ರಿವ್ಯೂಸ್ ಅವರು ತಗೋತಿರ್ತಾರೆ, ಏನಾಗ್ತಿದೆ ಏನು ಅಂತ ಹೇಳ್ಬಿಟ್ಟು. ನಿಮ್ಗೆ ಇವತ್ತು ಸಂಜೆ ಇಲ್ಲ ಅಂತಂದ್ರೆ ನಾಳೆ ಒಂದ್ಸಲಿ ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ ಟ್ರೈ ಮಾಡಿ. 100% ಎಲ್ಲ ಸರಿ ಹೋಗ್ಬೋದು. ಅಂಡ್ ನೀವು ಕೇಳಬಹುದು ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಹತ್ರ ಬಂತಲ್ವಾ ಅಂತ ಹೇಳ್ಬಿಟ್ಟು. ಇದನ್ನ ಎಕ್ಸ್ಟೆಂಡ್ ಮಾಡುವಂತಹ ಸಾಧ್ಯತೆಗಳಾದ್ರೆ ಇದಾವೆ. ಇದು ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ಹೇಳ್ಬಿಟ್ಟು KA ಕಡೆಯಿಂದಾನೆ ಅಪ್ಡೇಟ್ ಬರಬೇಕು. ನೀವು ಸ್ವಲ್ಪ ವೇಟ್ ಮಾಡ್ಬೇಕಾಗುತ್ತೆ. ಅದು ಎಕ್ಸ್ಟೆಂಡ್ ಆಗಿದ ತಕ್ಷಣ ಇಲ್ಲಿ ತನಕ ಆಗಿದೆ ಏನು ಅಂತ ಹೇಳ್ಬಿಟ್ಟು KA ವೆಬ್ಸೈಟ್ ಅಲ್ಲಿ ಬರುತ್ತಲ್ವಾ, ನಾನು ಆಗ ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ನಾನು ಒಂದು ಸ್ಟೂಡೆಂಟ್ಸ್ ಸಜೆಸ್ಟ್ ಮಾಡೋದು, ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋಗ್ತಿದ್ದೀರಾ, ನಿಮ್ಮ ಒಂದು ಲ್ಯಾಪ್ಟಾಪ್ಸ್ ಅಲ್ಲಿ ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆ, ನಿಮ್ಮ ಮೊಬೈಲ್ಸ್ ಅಲ್ಲಿ ಮಾಡೋದಕ್ಕೆ ಆಗ್ತಿದೆ, ಏನು ಸರ್ವರ್ ಇಶ್ಯೂ ಇಲ್ಲ ಅಂತಂದ್ರೆ ಆರಾಮಾಗಿ ಫಸ್ಟ್ ನಿಮ್ಮ ಒಂದು ಆಪ್ಷನ್ ಎಂಟ್ರಿನ ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾವುದೇ ತರದ ತೊಂದರೆ ಆದ್ರೆ ಇಲ್ಲ. ಬಟ್ ಯಾರಿಗಾದ್ರೆ ಎರರ್ ಬರ್ತಿದೆ ಅಂತ ಇದ್ರು ಅಂತ ಸ್ಟೂಡೆಂಟ್ಸ್ ಸ್ವಲ್ಪ ಟ್ರೈ ಮಾಡಿ, ಓಕೆನಾ. ನೀವು ಮತ್ತೆ ಟ್ರೈ ಮಾಡಿದ್ರೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಅದೇ ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ. ಓಕೆ, ಈಗ ಕಾಲೇಜ್ ಕಟ್ ಆಫ್ಸ್ ಬಗ್ಗೆ ಬರೋದಾದ್ರೆ ನಾನು ನಿಮ್ಗೆ ಒಂದು ಪ್ರತಿ ವಿಡಿಯೋ ಮಾಡಿದಾಗ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಅನ್ನ ಮಾಡ್ತಿದ್ದೆ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಪಿನ್ ಮಾಡಿರ್ತೀನಿ ನೋಡಿ. ನಿಮ್ಮ ಒಂದು ರ್ಯಾಂಕಿಂಗ್ ಏನಾದ್ರು 50 to 1 lakh 1 lakh to 2 lakh ಬಂದಿದ್ರೆ ನೀವು ಯಾವ ರೀತಿ ಕಾಲೇಜಲ್ಲಿ ಸೀಟ್ ಅನ್ನ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು, ಅದರಲ್ಲಿ ನಾನು ಯೂಸ್ ಮಾಡಿದಂತಹ ಟ್ರಿಕ್ ಏನು ಅಂತ ಅಂದ್ರೆ, ನೀವು ಕಟ್ ಆಫ್ ರ್ಯಾಂಕಿಂಗ್ ಅನ್ನ ನೋಡ್ಕೊಂಡಿದ್ದೀರಾ ಅಂತ ಅಂದ್ರೆ ನಿಮ್ಗೆ ಈಸಿ ಆಗುತ್ತೆ ಒಂದು ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಸ್ಟೂಡೆಂಟ್ಸ್ ಎಲ್ಲ ಏನ್ ಕೇಳ್ತಿದಾರೆ ಅಂತ ಅಂದ್ರೆ, ಸರಿ ನಾವು ಕಟ್ ಆಫ್ಸ್ ಅನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ UGCET 2025 ಬರ್ತಾ ಇದೀವಿ, ಇಲ್ಲೆಲ್ಲೂ ಸಹ ಕಾಲೇಜ್ ಕಟ್ ಆಫ್ ಇಲ್ಲ ಅಲ್ವಾ, ಈ ವರ್ಷದ ಕಟ್ ಆಫ್ ಇಲ್ಲ, ಈ ವರ್ಷದ ಕಟ್ ಆಫ್ ಯಾವಾಗ ಸಿಗುತ್ತೆ ಅಂತ ಕೇಳ್ತಿದ್ದಾರೆ. ಮೊದಲಿಗೆ ನೋಡಿ, ನಿಮ್ಗೆ ಈ ವರ್ಷದ ಕಾಲೇಜ್ ಕಟ್ ಆಫ್ ಆದ್ರೆ ನಿಮ್ಗೆ ಈಗಲೇ ಸಿಗೋದಿಲ್ಲ. ಈಗ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ, ಲಾಸ್ಟ್ ಇಯರ್ ಕಾಲೇಜ್ ಕಟ್ ಆಫ್ಸ್ ಅನ್ನ ಕನ್ಸಿಡರ್ ಮಾಡಬೇಕು. ಜಸ್ಟ್ ನೋಡಿ, ಪ್ರವೇಶ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಅಬ್ಸರ್ವ್ ಮಾಡಬಹುದು, ಸಾರಿ ಪ್ರವೇಶ ಅಲ್ಲ, ಹಿಂದಿನ ವರ್ಷದ ವಿವರಗಳ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ UGCET 2024 ಮೇಲೆ ಕ್ಲಿಕ್ ಮಾಡಿದ್ರ ಅಂತ ಅಂದ್ರೆ ಅಲ್ಲಿ ನಿಮ್ಗೆ ಎಲ್ಲಾ ರೌಂಡ್ಸ್ ಕಾಲೇಜ್ ಕಟ್ ಆಫ್ ಆದ್ರೆ ಸಿಗುತ್ತೆ. ಆ ಕಟ್ ಆಫ್ಸ್ ಅನ್ನ ನೋಡ್ಕೊಂಡು ನಿಮ್ಮ ಒಂದು ರ್ಯಾಂಕಿಂಗ್ ನಿಯರ್ ಬೈ ಇರುವಂತವು ಈ ರೀತಿ ಕಾಲೇಜಸ್ ಅನ್ನೆಲ್ಲಾನು ನೀವು ಲೀಸ್ಟ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿದ್ರ ಅಂತ ಅಂದ್ರೆ ನಿಮ್ಗೆ ಕಾಲೇಜಲ್ಲಿ ಸೀಟ್ ಸಿಗೋದು ಈಸಿ ಆಗುತ್ತೆ, ಓಕೆನಾ. ಈ ವರ್ಷ 2025 ನಿಮ್ಗೆ ಕಾಲೇಜ್ ಕಟ್ ಆಫ್ ಈಗಲೇ ಆದ್ರೆ ಸಿಗೋದಿಲ್ಲ. 2025 ಕಾಲೇಜ್ ಕಟ್ ಆಫ್ ನಿಮ್ಗೆ ಯಾವಾಗ ಸಿಗುತ್ತೆ ಅಂತ ಅಂದ್ರೆ, ನಿಮ್ಗೆ ನೋಡಿ ಇದು ಬಂದ್ಬಿಟ್ಟು ಫಸ್ಟ್ ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತಲ್ವಾ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನಿಮ್ಗೆ ಸಿಗುವಂತದ್ದು, ಓಕೆನಾ. ಅದೊಂದು ನಿಮ್ಗೆ ಚೆನ್ನಾಗಿ ನೆನಪಿರಬೇಕು. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನಿಮಗೆ ಸಿಗುವಂತದ್ದು. ಇಲ್ಲಿ ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ ಹಿಂದಿನ ವರ್ಷದ ಪ್ರವೇಶಗಳಲ್ಲಿ. ಈಗ ಮೊದಲಿಗೆ ಏನಾಗುತ್ತೆ ಅಂತ ಅಂದ್ರೆ, ಈಗ UGCET 2024 ಲಾಸ್ಟ್ ಇಯರ್ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಬರುತ್ತೆ ಈ ರೀತಿ. ಆ ಒಂದು ಕಟ್ ಆಫ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇಮ್
ಇದೇ ತರ ಇರುತ್ತೆ. ಇಂಜಿನಿಯರಿಂಗ್, ಜನರಲ್, HK, BSc ನರ್ಸಿಂಗ್ ಈ ತರ ಎಲ್ಲಾ ಕೋರ್ಸಸ್ ಸಹ ಕಟ್ ಆಫ್ ಇರುತ್ತೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಒನ್ಸ್ ಬಂದಿದ್ದಾದ್ಮೇಲೆ ಆ ಕಟ್ ಆಫ್ ಅನ್ನು ನೋಡ್ಕೊಂಡು ನಿಮ್ಮ ಒಂದು ರ್ಯಾಂಕಿಂಗ್ ನಿಯರ್ ಇರುವಂತಹ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಮತ್ತೆ ನಿಮ್ಗೆ 3 days ಟೈಮ್ ಕೊಡ್ತಾರಲ್ವಾ, ಆ 3 days ಅಲ್ಲಿ ಕಟ್ ಆಫ್ಸ್ ಅನ್ನ ನೋಡ್ಕೊಂಡು ಮತ್ತೆ ಆಪ್ಷನ್ ಎಂಟ್ರಿಯಲ್ಲಿ ಚೇಂಜಸ್ ಅನ್ನ ಮಾಡ್ಕೊಳ್ಳಿ. ಆಗ 100% ಆಗಿ ಸೀಟ್ ಸಿಗುವಂತ ಚಾನ್ಸಸ್ ಎಲ್ಲಾ ತರದ ಪಾಸಿಬಿಲಿಟೀಸ್ ಸಹ ಇರ್ತಾವೆ. ಓಕೆನಾ, ನಿಮ್ಗೆ ಎಲ್ಲಾ ತರದ ಪಾಸಿಬಿಲಿಟೀಸ್ ಬೇಕು ಸೀಟ್ ಸಿಗೋದಕ್ಕೆ ಅಂತಂದ್ರೆ ಜಸ್ಟ್ ಇದೇ ಮಾಡಿ. ಈಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ಗೂ ಮುಂಚೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಇಯರ್ ಕಾಲೇಜ್ ಕಟ್ ಆಫ್ಸ್ ಎಲ್ಲಾನು ಸಹ ಕನ್ಸಿಡರ್ ಮಾಡ್ಕೊಳ್ಳಿ. ಈಗ ನಿಮ್ಗೆ ಲಾಸ್ಟ್ ಇಯರ್ದು ಮಾರ್ಕ್ ಅಲಾಟ್ಮೆಂಟ್ ಅಷ್ಟೇ ಅಲ್ಲ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಸಹ ಕಟ್ ಆಫ್ ಸಿಗುತ್ತೆ. ಎಲ್ಲಾ ನೋಡ್ಕೊಂಡು ನಿಮ್ಮ ಒಂದು ರ್ಯಾಂಕಿಂಗ್ ಏನಿರುವಂತಹ ಕಾಲೇಜಸ್ ಎಲ್ಲಾನು ಸಹ ಆಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ ನಿಮ್ಗೆ ಈ ವರ್ಷದ್ದು. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ನಿಮ್ಗೆ ಈ ವರ್ಷದ ಕಾಲೇಜ್ ಕಟ್ ಆಫ್ ಸಿಗುತ್ತೆ. ಆಗ ಒಂದು ಕಾಲೇಜ್ ಕಟ್ ಆಫ್ ಅನ್ನ ನೋಡ್ಕೊಂಡು ನೀವು ವೇರಿಯೇಷನ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆಗಿದ್ದಾದ್ಮೇಲೆ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಸಿಗುತ್ತೆ. ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಫಸ್ಟ್ ರೌಂಡ್ ಕಟ್ ಆಫ್ ಸಿಗುತ್ತೆ. ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಸೆಕೆಂಡ್ ರೌಂಡ್ ಕಟ್ ಆಫ್ ಸಿಗುತ್ತೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕಾಲೇಜ್ ಕಟ್ ಆಫ್ ಆದ್ರೆ ಸಿಗುವಂತದ್ದು. ಓಕೆನಾ, ಈ ರೀತಿ ವರ್ಕ್ ಆಗುತ್ತೆ ನಿಮ್ಮ ಕಾಲೇಜ್ ಕಟ್ ಆಫ್. ಅದನ್ನ ಬಿಟ್ರೆ UGCET 2025 ಈ ವರ್ಷದ ಕಾಲೇಜ್ ಕಟ್ ಆಫ್ ನಮ್ಗೆ ಈಗಲೇ KA ಕಡೆಯಿಂದ ಬಿಡ್ತಾರ ಅಂತಂದ್ರೆ 100% ಆಗಿ ಬಿಡೋದಿಲ್ಲ. ಜಸ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಬಿಡ್ತಾರೆ. ಅಂದ್ರೆ ನಿಮ್ಗೆ ಎಷ್ಟೆಷ್ಟು ಸೀಟ್ಸ್ ಇದಾವೆ ಅಂತ ಹೇಳ್ಬಿಟ್ಟು ಈಗಾಗಲೇ ಅದನ್ನ ಬಿಟ್ಟಿರುವಂತದ್ದು ನೀವು ಸಹ ನೋಡಿದೀರಾ. ಓಕೆನಾ, ನಿಮ್ಗೆ ಲಾಸ್ಟ್ ಇಯರ್ ಕಾಲೇಜ್ ಕಟ್ ಆಫ್ಸ್ ಅನ್ನ ಸದ್ಯಕ್ಕೆ ಕನ್ಸಿಡರ್ ಮಾಡಿ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಈ ವರ್ಷದ ಕಾಲೇಜ್ ಕಟ್ ಆಫ್ ಆದ್ರೆ ಸಿಗುತ್ತೆ. ಅದನ್ನ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿದೀರಾ ಅಂತ ಅಂದ್ರೆ ನಿಮ್ಗೆ ಸೀಟ್ ಸಿಗುವಂತಹ ಎಲ್ಲಾ ಪಾಸಿಬಿಲಿಟಿನೂ ಸಹ ಇರ್ತವೆ. ಓಕೆನಾ, ಸೊ ಈ ರೀತಿ ಕಟ್ ಆಫ್ ಅನ್ನ ನೋಡ್ಕೊಂಡು ಆದಷ್ಟು ಮೋರ್ ಅಂಡ್ ಮೋರ್ ನಂಬರ್ ಆಫ್ ಕಾಲೇಜಸ್ ಅನ್ನ ಆಡ್ ಮಾಡ್ಕೊಳ್ಳಿ. ಆಗ ನಿಮ್ಗೆ ನಿಮ್ಮ ಆಪ್ಷನ್ ಎಂಟ್ರಿ ಬೆಟರ್ ಆಗುತ್ತೆ, ನಿಮ್ಗೆ ಸೀಟ್ ಆದ್ರೆ ಸಿಗುತ್ತೆ. ಜಾಸ್ತಿ ಕಡಿಮೆ ಕಾಲೇಜಸ್ ಅನ್ನ ಆಡ್ ಮಾಡೋದು, ಈ ರೀತಿ ಮಾಡೋದಕ್ಕೆ ಹೋಗ್ಬಿಡಿ. ಆದಷ್ಟು ಹೆಚ್ಚಿನ ಕಾಲೇಜಸ್ ಅನ್ನ ಆಡ್ ಮಾಡಿ. ಕೌನ್ಸಿಲಿಂಗ್ ರಿಲೇಟೆಡ್ ಬೇರೆ ಏನೇ ಡೌಟ್ ಇಲ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಅನ್ನ ಮಾಡಿ. ಒಂದಂತೂ ಶೂರ್, ನಿಮ್ಗೆ ಈ ವರ್ಷ ನಾನು ಎಲ್ಲಾ ತರದ ಯಾವುದೇ KA ಕಡೆಯಿಂದ ಅಪ್ಡೇಟ್ ಬರ್ಲಿ ಅಥವಾ ನನಗೆ ಯಾವ ಅಪ್ಡೇಟ್ ಸ್ಟೂಡೆಂಟ್ ಕೊಡ್ಬೇಕಂತ ಅನ್ಸುತ್ತೋ, ಸ್ಟೂಡೆಂಟ್ಸ್ ಏನ್ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದಾರೋ ಎಲ್ಲಾ ತರದ ಅಪ್ಡೇಟ್ಸ್ ಅನ್ನ ನಾನು 100% ಕೊಡ್ತೀನಿ. ನೀವು ಕಾಲೇಜ್ಗೆ ಜಾಯ್ನ್ ಆಗೋವರೆಗೂ. ಈಗ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಕಾಲೇಜ್ಗೆ ಯಾವ ರೀತಿ ಅಡ್ಮಿಷನ್ ಆಗಬೇಕು, ಫೀಸ್ ಯಾವ ರೀತಿ ಪೇ ಮಾಡಬೇಕು, ಏನೇನ್ ರೂಲ್ಸ್ ಇರುತ್ತೆ, ಜೊತೆಗೆ ಕಾಲೇಜಿಗೆ ಹೋಗಿದ್ದಾದ್ಮೇಲೆ ಸ್ಕಾಲರ್ಶಿಪ್ಸ್ಗೆ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು, ಯಾವ ರೀತಿ ಪಡ್ಕೋಬೇಕು, ಯಾವ ಸ್ಕಾಲರ್ಶಿಪ್ ಸಿಗುತ್ತೆ, ಪ್ರತಿಯೊಂದನ್ನು ಸಹ ಡೀಟೇಲ್ಡ್ ಅಪ್ಡೇಟ್ಸ್ ನಮ್ಮ ಒಂದು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗುವಂತದ್ದು. ಕಳೆದ 2 to 3 years ಇಂದ ನಾನು ಕಂಟಿನ್ಯೂಸ್ ಅಪ್ಡೇಟ್ಸ್ ಅನ್ನ ಕೊಡ್ತಿದ್ದೀನಿ. ಈ ವರ್ಷ ಆದಷ್ಟು ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಹಾಗಾಗಿ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸ್ಟೂಡೆಂಟ್ಸ್ ವ್ಯೂಸ್ ತುಂಬಾ ರೀಚ್ ಬರ್ತಿದೆ, ಲೈಕ್ ಸಬ್ಸ್ಕ್ರೈಬ್ ತುಂಬಾ ಕಡಿಮೆ ಮಾಡ್ಕೋತಿದ್ದೀರಾ. ಆದಷ್ಟು ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡು ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.